ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಿನ್ನ ಲೈಫು ಯಾವ ಥರ ಇರಬೇಕು, ಯಾವ ಥರ ನೀನು ಜೀವನ ಸಾಗಿಸಬೇಕು ಅನ್ನೋದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಮುತ್ತಿನ ಲೈಫು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಿಮ್ಮ ಫಾದರ್ ಲೈಫು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಬಟ್ ನೀನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗ್ಬೇಕಲ್ಲತ್ತಿದೆ, ಇಲ್ಲ ನೀನು ಸ್ವಲ್ಪ ಡಿಫ್ರೆಂಟಾಗಿ ಇರ್ಬೇಕು ಅನ್ಕೊಳತ್ತಿದೆ ಅನ್ನೋದು ನಿನ್ನಲ್ಲಿದೆ. ನೀನು ನಿಮ್ಮ ಫಾದರ್ ಅಪ್ಲೆ ನಿಮ್ಮ ತಾತನ ಅಪ್ಲೆ ಥಿಂಕ್ ಮಾಡಿದರೆ ನೀನು ಅಲ್ಲೇ ಇರ್ತೆ. ನೀವು ಅವ್ರಿಗಿಂತ ಜಾಸ್ತಿ ನೀನು ರಿಸ್ಕ್ ತಗೊಂಡ್ರೆ ಮಾತ್ರ ನೀನು ಅವ್ರಿಗಿಂತ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೋಗ್ಬಿಡುತ್ತೆ. ಸ್ವಲ್ಪ ರಿಚ್ ಆಗೋ ಪೊಸಿಷನ್ ಬರುತ್ತೆ. ನೀನು ಅವ್ರು ಕಷ್ಟ ಬಿದ್ದಟ್ಟು ಅವ್ರಿಗೆ ಆ ಟೈಮಲ್ಲಿ ಒಂದೇ ಕೆಲಸ ಮಾಡ್ತಿದ್ರು ಏನೋ ನಡೀತು. ಬಟ್ ಇವಾಗ ಒಂದು ಕೆಲಸ ಮಾಡಿದ್ರೆ ನಡೆಯಲ್ಲ. 24 ಅವರ್ಸ್‌ನಲ್ಲಿ ನೀನು ಮ್ಯಾಕ್ಸಿಮಮ್ 2 ಕೆಲಸವನ್ನ ಮಾಡಲೇಬೇಕು. ಒಂದು ಕೆಲಸ ನಿನ್ನ ಸಂಸಾರಕ್ಕೆ ದುಡ್ಡು ಹೋಗಿದರೆ, ಇನ್ನೊಂದು ಕೆಲಸ ಸೇವ್ ಮಾಡ್ಕೊಂಡು ನೀನು ಯಾವುದೋ ಒಂದು ಕೆಲಸ ಮಾಡ್ಬೋದು. ಬಟ್ ಒಂದರ ಮೇಲೆ ನೀನು ಕೆಲಸ ಆಧಾರ ಮೇಲೆ ಇದ್ದಿದೆ ಅಂದ್ರೆ ನೀನು ಯಾವುದು ಮಾಡೋಕ್ಕೆ ಆಗೋದಿಲ್ಲ. ನೀನು ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲೇ ಇರುತ್ತೆ. ನಿನ್ನ ಲೈಫ್ ಚೇಂಜ್ ಮಾಡ್ಕೋಬೇಕು, ನಾನು ಸ್ವಲ್ಪ ರಿಚ್ ಆಗಬೇಕು ಅಂತಂದ್ರೆ ನಿನ್ನ ಮೈಂಡ್ ಸೆಟ್ಟು ನೀನು ಸ್ವಲ್ಪ ರಿಸ್ಕ್ ಖಚಿತವಾಗಿ ತಗೋಬೇಕು ನೀವು. ನೀವು ರಿಸ್ಕ್ ತಗೊಂಡಾಗೆ ಇವೆಲ್ಲ ಮಾಡೋಕ್ಕೆ ಸಾಧ್ಯವಾಗುತ್ತೆ.